ಒಂದ್ಸಲಿ ಆಧ್ಯಾತ್ಮ ಮತ್ತು ಕರ್ಮಕಾಂಡ ಇವೆರಡು ಎದುರು ಬದುರು ಸಿಗ್ತವೆ. ಎರಡು ಸಿಕ್ಕಿದ್ಮೇಲೆ ಮಾತಾಡಿ ಕೊನೆಗೆ ಕರ್ಮಕಾಂಡ ಹೇಳುತ್ತೆ, ಬಾ ಹೇಗೋ ಒಟ್ಟಿಗೆ ಸಿಕ್ಕಿದ್ದೀವಿ, ಇಲ್ಲೇ ಸಮುದ್ರದಲ್ಲಿ ಈಜಾಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಹೇಳುತ್ತೆ. ಇದನ್ನು ಕೇಳಿ ಆಧ್ಯಾತ್ಮನೂ ಸಹ ಹೋಗ್ತವೆ. ಎರಡು ಸಮುದ್ರದ ದಡದಲ್ಲಿ ತಮ್ಮ ಬಟ್ಟೆಗಳನ್ನೆಲ್ಲ ಕಳಚಿಟ್ಟು ಸ್ನಾನಕ್ಕೆ ಹೋಗ್ತವೆ. ಸ್ನಾನ ಮಾಡ್ತಿರ್ಬೇಕಾದ್ರೆ ಈ ಕರ್ಮಕಾಂಡ ಏನು ಮಾಡುತ್ತೆ, ಬೇಗ ಎದ್ದು ಬಂದ್ಬಿಟ್ಟು ಆಧ್ಯಾತ್ಮದ ಬಟ್ಟೆ ಹಾಕೊಂಡು ಹೊರಟೋಗ್ಬಿಡುತ್ತೆ. ಈಗ ಎಲ್ಲ ಆಧ್ಯಾತ್ಮ ಈ ಕಡೆ ಎಲ್ಲ ಸ್ನಾನ ಮುಗಿಸ್ಕೊಂಡು ಬಂದು ನೋಡುತ್ತೆ, ತನ್ನ ಬಟ್ಟೆನೇ ಇರಲ್ಲ. ಕೊನೆಗೆ ಹೇಗೂ ಬಟ್ಟೆ ಇಲ್ಲಲ್ಲ, ಏನು ಮಾಡೋದು, ಹೆಂಗೆ ಹೋಗೋದು ಅಂತ ಯೋಚನೆ ಮಾಡೋ ಕರ್ಮಕಾಂಡದ ಬಟ್ಟೆನೇ ಇನ್ನೇನು ಮಾಡೋಣ, ಹಾಗೆ ಹೋಗೋಕ್ಕಾಗಲ್ಲ ಅಂತ ಅದನ್ನೇ ಹಾಕೊಂಡು ಹೊರಡುತ್ತೆ. ಈ ಅದಲು ಬದಲಿನ ಪರಿಣಾಮ ಏನಾಯಿತು ಅಂತಂದರೆ, ಅವತ್ತಿಂದ ಜನ ಈ ಕರ್ಮಕಾಂಡನೇ ಅಧ್ಯಾತ್ಮ ಅಂತ ತಿಳ್ಕೊಂಡಿದ್ದಾರೆ. ಇನ್ನು ಈ ಆಧ್ಯಾತ್ಮನ ಕರ್ಮಕಾಂಡ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಎಲ್ಲೋ ಕೆಲವೊಂದು ಮಂದಿಗಳು ಮಾತ್ರ ಈ ಬಟ್ಟೆಗಳ ಬಗ್ಗೆ ಹೆಚ್ಚಿನ ಲಕ್ಷ್ಯವನ್ನು ಕೊಡದೆ ಸರಿಯಾಗಿ ಆಧ್ಯಾತ್ಮವನ್ನು ತಿಳ್ಕೊಂಡಿದ್ದಾರೆ. ನೀವು ವೇಷ ನೋಡ್ಬಿಟ್ಟು ಆಧ್ಯಾತ್ಮನ ಕರ್ಮಕಾಂಡ ಅನ್ಕೊಂಡಿರೋ ಇಲ್ಲ ಕರ್ಮಕಾಂಡನ ಆಧ್ಯಾತ್ಮ ಅನ್ಕೊಂಡಿರೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಾಧ್ಯವಾದಷ್ಟು ಶೇರ್ ಮಾಡಿ. ಧನ್ಯವಾದಗಳು.